ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. 4 ಜನ ಮಕ್ಕಳು ತಾಯಿ ಬೀದಿ ಪಾಲಾಗಿದ್ದಾರೆ. ಅದು ಯಾಕೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಬನ್ನಿ ಅವರ ಒಂದು ಕರುಣಾಜನಕ ಕಥೆನ ಅವ್ರ ಬಾಯಲ್ಲೇ ಕೇಳೋಣ. 4 ಜನ ಮಕ್ಕಳ ಪರಿಸ್ಥಿತಿ ನೀವು ನೋಡ್ಬಿಟ್ರಂತೂ ನಿಜವೂ ಕಣ್ಣಲ್ಲಿ ನೀರು ಹಾಕ್ತೀರಾ, ಅಂಥ ಒಂದು ದುರ್ಸ್ಥಿತಿ ಬಂದಿದೆ ಅವ್ರಿಗೆ. ಸೊ ಬನ್ನಿ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು. ಸ್ನೇಹಿತರೆ, ಇವಾಗ ಕೆಂಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಇವ್ರನ್ನ ಕರ್ಕೊಂಡು ಬಂದಿರ್ತಾರೆ. ಅವ್ರು ಯಾರು ಏನು ಅಂತ ನನಗೂ ಗೊತ್ತಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಬನ್ನಿ. ಹಾಯ್ ಹಾಯ್. ಏನು ನಿನ್ನ ಹೆಸರು? ಇರಪ್ಪ. ಏನು ನಿನ್ನ ಹೆಸರು? ನಿನ್ನ ಹೆಸರೇನು? ನಿಮ್ಮ ಹೆಸರೇನಮ್ಮ? ಮರಿಯಮ್ಮ. ಎಷ್ಟು ಜನ ಮಕ್ಕಳು ನಿಮಗೆ? 4 ಜನ. ಗಂಡ ಎಷ್ಟು ಹೆಣ್ಣು ಎಷ್ಟು? 1 ಹೆಣ್ಣು 3 ಗಂಡ. ಏಜ್ ಎಷ್ಟಮ್ಮ ನಿಮಗೆ? ಹಾಂ, 22 ವರ್ಷ. ನಿಮಗೆ 22 ವರ್ಷನಾ? ಎಷ್ಟು ವರ್ಷಕ್ಕೆ ಮದುವೆ ಆದ್ರಿ? 15 ವರ್ಷ. ಅಯ್ಯೋ ದೇವ್ರೆ, ಬನ್ನಿ ಕೆಳಗೆ ಬನ್ನಿ. ಕಂಟೆ ನಿಧಾನ ಮಲಗಿದ್ದಾನೆ ಅನ್ಸುತ್ತ ಅವನು. ಬನ್ನಿ ಗಿಡ ಕೇಳೆ ಬನ್ನಿ. ಕೂತ್ಕೊಳ್ಳಿ ಅಲ್ಲಿ ಚೇರಲ್ಲಿ. ಇಲ್ಲಿ ಬನ್ನಿ. ನಡಿಯ ನಡಿಯ ಬಂದೈತೇನೋ. ಇಲ್ಲ ಬಿಡಮ್ಮ. ಇದ್ದಾಳೆ ನಿದ್ದಲೆ ಅವನು ನಿನ್ನ ನಿದ್ದಲೆ ಎದ್ದು ಬತ್ತವನು. ಇಲ್ಲ ಸೆಂಟರ್ ಕೂತ್ಕೊಳ್ಳಿ. ಏನೋ ನಿನ್ನ ಹೆಸರು? ಚೇನ ಕೂತ್ಬಿಡೋಣ. ಯಾವ ಊರು ನಿಮ್ಮದು? ಯಾವ ಊರು? ಕಾರವಾರ? ಧಾರವಾಡ? ಜೋರಾಗಿ ಮಾತಾಡಿ. ಧಾರವಾಡದಿಂದ ಬೆಂಗಳೂರಿಗೆ ಹೆಂಗೆ ಬಂದ್ರಿ? ಟ್ರೈನಲ್ಲಿ. ಬೆಂಗಳೂರಲ್ಲಿ ಯಾರಿದ್ದಾರೆ? ಯಾರು ಇಲ್ವಾ? ಯಾರು ಇಲ್ಲ ಅಂದಮೇಲೆ ಬೆಂಗಳೂರಿಗೆ ಹೆಂಗೆ ಬಂದ್ರಿ 4 ಜನ ಮಕ್ಕಳನ್ನ ಎತ್ಕೊಂಡು? ತಲೆ ಕೆಟ್ಟಾಯ್ತಾ? ಏನಕ್ಕೆ? ಏನಮ್ಮ? ಮನೇಲಿ ಏನು ಮಾಡ್ತಾರೆ? ಜಗಳ? ಯಾರು ಜಗಳ ಮಾಡೋದು? ನಿಮ್ಮ ಯಜಮಾನ್ರು? ನಿಮ್ಮ ಯಜಮಾನ್ರ ಹೆಸರೇನು? ಏನು ಕೆಲಸ ಮಾಡ್ತಾರೆ? ವ್ಯಾಪಾರ ಮಾಡ್ತಾರೆ. ಜೀಪ್ ವ್ಯಾಪಾರನಾ? ಅಂದರೆ ಏನು ಬ್ರೋಕರಾ? ಹಾಂ ಹಾಂ. ತಿಂಡಿ ಊಟ ಮಾಡಿದ್ರಾ? ಇಲ್ಲಿ ಬೆಂಗಳೂರಲ್ಲಿ ಯಾರಿದ್ದಾರೆ ನಿಮಗೆ? ಯಾರು ಇಲ್ಲ ಅಂದಮೇಲೆ ಯಾವ ನಂಬಿಕೆ ಮೇಲೆ ಬಂದ್ರಿ? ಎಷ್ಟು ದಿನ ಆಯ್ತು ಬಂದು? ಹಾಂ, ನೆನ್ನೆ. ಬೆಳಗ್ಗೆ ಎಲ್ಲಿದ್ರಿ? ನೈಟ್ ಎಲ್ಲ ಟ್ರೈನಲ್ಲೇ ಇದ್ರಾ? ತಿಂಡಿ ಬೆಳಗ್ಗೆ ಊಟ ಇವ್ರಿಗೆಲ್ಲ ದುಡ್ಡಿತ್ತ ನಿಮ್ಮ ಹತ್ರ? ಹಾಂ, ಏನು ಜಗಳ ಆಡ್ಕೊಂಡು ಬಂದಿದ್ದೀರಾ? ಏನಕ್ಕೆ? ಊರಿಗೆ ಬಸ್ ಹಚ್ಚಿದ್ರೆ ಹೋಗ್ತೀರಾ? ನಿಮ್ಮ ಯಜಮಾನ್ರು ಬಂದರೆ ಹೋಗಲ್ವಾ? ಜೋರಾಗಿ ಮಾತಾಡಿ. ಹೋಗಂಗಿಲ್ಲ. ಯಾಕೆ? ಹೋದ್ರು ಹಂಗೆ ನನ್ನ ಮಕ್ಕಳು ಕಡಿತಾರೆ. ಮತ್ತೆ ಆಮೇಲೆ ಕುಡಿಯೋದು. ಅವ್ರು ಕುಡಿತಾರೆ ಅಂತನಾ? ಅವ್ರ ಬುದ್ಧಿ ಇವ್ರಿಗೆ ಬರುತ್ತೆ ಅಂತನಾ ನೀವು ಹೇಳ್ತಿರೋದು? ಹಂಗಂದ್ಬಿಟ್ಟು ಮನೇಲಿ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬರ್ತಾರೆ ನಮ್ಮ. ಏನ್ ಮಾಡ್ಬೇಕು? ಮಸ್ತ್ ಆಗೈತೆ. ನಾನು ನೋಡಿ ಮಸ್ತ್ ಆಗೈತೆ. ನೋಡಿ ಎಷ್ಟನೇ ಕ್ಲಾಸ್ ಓದಿದ್ದೀರಾ? ನನಗೆ ಅರ್ಥನೂ ಆಗ್ತಿಲ್ಲ. ಅವ್ರು ಮಸ್ತ್ ಆಗೈತೆ ಅಂದ್ರೆ ಜಾಸ್ತಿ ಆಗಿದೆ ಅಂತ. ನೋಡಿ ಜಾಸ್ತಿ ಆಗೈತೆ ಅಂತ. ಸರಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವರು ಧಾರವಾಡದವ್ರಂತೆ. ಧಾರವಾಡದಿಂದ ನಿನ್ನೆ ರಾತ್ರಿ ಟ್ರೈನ್ ಹತ್ಕೊಂಡು ಕೆಂಗೇರಿ ಸ್ಟೇಷನಿಗೆ ಬಂದು ಇಳ್ಕೊಂಡ್ಬಿಟ್ಟಿರ್ತಾರೆ. ರಾತ್ರಿ ಫುಲ್ಲು ಬೆಳಗ್ಗೆ ಜಾವ ಅಲ್ಲೆಲ್ಲ ಇರ್ತಾರೆ. ಸರಿಸುಮಾರು ಈಗ ಬೆಳಗ್ಗೆ ಬಂದವರು ಇವರು ಸಂಜೆವರೆಗೂ ಅಲ್ಲೇ ಇರ್ತಾರೆ.
ಅಲ್ಲಿ ಸ್ಥಳೀಕರು ಮಾಹಿತಿ ಕೊಡ್ತಾರೆ ನಮಗೆ, ಈ ಥರ 4 ಜನ ಮಕ್ಕಳ ಜೊತೆ ಇವರು ಬಸ್ ಸ್ಟಾಪಲ್ಲಿ ಇದ್ದಾರೆ ಅಂತ. ಬಸ್ ಸ್ಟಾಪಲ್ಲಿ ಇದ್ರಿ ತಾನೇ? ಹಾಂ ಅಲ್ಲಿ ಬಂದು ನಿಂತಿದ್ದು ನಾನು. ಹಾಂ, ಯಾರು ನಿಮಗೆ ನಮ್ಮ ನಂಬರ್ ಕೊಟ್ಟಿದ್ದು? ಅಲ್ಲ ಪೊಲೀಸ್ ಇದ್ರು ಸ್ಟೇಷನ್ ಪೊಲೀಸವ್ರು ಕೊಟ್ರ ನಂಬರು? ಯಾರು, ರೈಲ್ವೆ ಸ್ಟೇಷನ್ ಅಲ್ಲ, ಎಲ್ಲಿ? ಸ್ಟೇಷನ್ ಒಳಗೆ ಕೊಡ್ತಾರೆ. ಹೌದಾ? ಸ್ಟೇಷನ್ ರೈಲ್ವೆ ಸ್ಟೇಷನಲ್ಲಿ ಪೊಲೀಸವ್ರ ನಂಬರ್ ರೈಲ್ವೆ ಸ್ಟೇಷನಲ್ಲಿ ಪೊಲೀಸವರು ನಂಬರ್ ಕೊಟ್ಟಿರೋದು. ಬಟ್ ಇವ್ರ ಮನೇಲಿ ಏನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ, ಮನೇಲಿ ಇವ್ರನ್ನ ಹುಡುಕ್ತಾ ಇದ್ದಾರೋ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. 4 ಜನ ಮಕ್ಕಳನ್ನ ಎತ್ಕೊಂಡು ಸೀದಾ ಬೆಂಗಳೂರಲ್ಲಿ ಟ್ರೈನ್ ಹತ್ಕೊಂಡು ಸೀದಾ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಬೆಂಗಳೂರು ಅಂದರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು, ಅಂಥದ್ರಲ್ಲೂ ಗೊತ್ತಿಲ್ಲದಿರೋರು ಬಂದು ಜೀವನ ಮಾಡೋದು ಎಷ್ಟು ಕಷ್ಟ ಅಂತಲೂ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇವರು 4 ಜನ ಮಕ್ಕಳ ಜೊತೆ ಬಂದು ಬಸ್ ಸ್ಟಾಪಲ್ಲಿ ಜೀವನ ಕಳೀತಾ ಇರ್ತಾರೆ ಬೆಳಗಿಂದ ಸಂಜೆವರೆಗೂ. ಸೊ ಈಗ ಅಲ್ಲಿರ್ತಕ್ಕಂಥ ಸ್ಟೇಷನ್ ಅವರು ಯಾರೋ ಮಾಹಿತಿ ಕೊಟ್ಟು ಇಮಿಡಿಯೇಟಾಗಿ ನಾನು ಇಲ್ಲಿಂದ ಗಾಡಿ ಕಳಿಸಿ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಇವಾಗ ಸುರಕ್ಷತೆ ಒಂದು ದೃಷ್ಟಿಯಿಂದ ಒಂದು ಹೆಣ್ಮಗಳು ಒಂದು ಹೆಣ್ಮಗಳು ಬೀದಿಲಿ ಮಲಗಬಾರ್ದು, ಮಕ್ಕಳು ಬೀದಿಲಿ ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದಿರ್ತೀವಿ ಸ್ನೇಹಿತರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ, ಇವ್ರಿಗಿನ್ನೂ 22 ವರ್ಷ ಅಂತೆ. ಎಷ್ಟು ಹೇಳಿ? ಬರೀ 22 ವರ್ಷ, ಜಾಸ್ತಿ ಏನಲ್ಲ ಅಲ್ಲ ನಮ್ಮ ಪಕ್ಕನ? 22 ವರ್ಷ, 15 ವರ್ಷಕ್ಕೆ ಮದುವೆ ಆಗ್ತಾರೆ. ಜೀವನ ಅಂದ್ರೆ ಏನು ಅಂತ ಅರ್ಥ ಆಗದಿರೋ ವಯಸ್ಸಿಗೆ ಮದುವೆ ಆಗ್ತಾರೆ. 4 ಜನ ಲೆವೆಲ್ಗೆ ಇದಾರೆ ಇವರೆಲ್ಲ. ಇವಾಗ 8 ವರ್ಷದ ಮಗ ಅಂತೆ, 8 ವರ್ಷದ ಮಗ, 7 ವರ್ಷದಂತೆ, 3 ವರ್ಷದಂತೆ. 15 8 ಅಂದ್ರೆ ಅಲ್ಲಿಗೆಲ್ಲ 13 ವರ್ಷಕ್ಕೆ ಮದುವೆ ಆಗೈತೆ. 13 ವರ್ಷ. ಇವನು 8 ವರ್ಷ ಅಂತೆ ಇವನಿಗೆ. ಹೌದಾ? ಇವನಿಗೆ 8 ವರ್ಷ. ಬಿದ್ದಿಲ್ಲ 8 ವರ್ಷ ಆಗಿಲ್ಲ. ಅಲ್ಲಮ್ಮ, ಈಗ ನಿಮ್ಮ ಯಜಮಾನ್ರು ಏನ್ ಅಂದ್ರೆ ನಿಮ್ಮ ಯಜಮಾನ್ರು ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಗೆ? ಚೆನ್ನಾಗಿ ನೋಡಂಗಿಲ್ಲ. ಈಗ ಮನೆ ಬಿಟ್ಟು ಬಂದಿರೋ ತಪ್ಪು ತಾನೇ ನೀವು? ಅಪ್ಪ ಅನಿಸ್ತೈತಣ್ಣ, ಮಸ್ತ್ ಆಗೈತೆ. ಅಲ್ಲ, ಅವ್ರು ಅಲ್ಲಿ ಹುಡ್ಕಲ್ವ? ಇಟ್ಬಾರ್ದು. ಯಾರು ಹುಡ್ಕಂಗಿಲ್ಲ, ನಾನು ಅವ್ರು ಸತ್ತರು ಸಾಯ್ತಾರೆ ಅಂತಾರೆ. ಯಾರು ಹುಡ್ಕಂಗಿಲ್ಲ. ಅಲ್ಲ, ನೀವೇನಾದ್ರೂ ಪರವಾಗಿಲ್ಲ. ಈ 4 ಜನದ ಮಕ್ಕಳ ಭವಿಷ್ಯ ಏನಾಗಬೇಕು? ನೀವು ಹಂಗೆ ಹೇಳ್ದೆ ಕೇಳದೆ ಬಂದ್ರೆ ಯಾರು ನೋಡಂಗಿಲ್ಲ ನಮ್ಮಲ್ಲಿ. ಆ? ಏನಾಗ್ಬೇಕು ಇವಾಗ? ಏನಿಲ್ಲ ಅಣ್ಣ, ಎಲ್ಲರೂ ಅಂತಾರೆ ಐತಿ ಚೆನ್ನಾಗಿ. ಏನಪ್ಪ? ಎಲ್ಲರೂ ನನ್ನ ಮಕ್ಕಳು ಚಲೋ ಇದ್ರು ಸಾಕು. ಮಕ್ಕಳು ಚಲೋ ಇದ್ರೆ ಸಾಕು, ಮಕ್ಕಳು ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಸಾಕು. ಎಲ್ಲ ಒಂದ್ ಕಡೆ ಮಕ್ಕಳು ಚೆನ್ನಾಗಿದ್ರೆ ಸಾಕು ನಮ್ಗೆ. ನನಗೆ ಏನು ಹೇಳೋದಣ್ಣ, 22 ವರ್ಷಕ್ಕೆ 4 ಜನ ಮಕ್ಕಳಣ್ಣ. ನಮ್ಗೆ ಏನಣ್ಣ ಈ ಥರ ಆಗೋಗ್ಬಿಟ್ರೆ ನಮ್ಮ ಸಮಾಜ ನೋಡಿ ಹೆಂಗೆ ಇವ್ರದ್ದು ಜೀವನ ಅರ್ಥ ಮಾಡ್ಕೊಂಡ್ರೆ ನೋಡಿ. ಬೆಳಗ್ಗೆ ಒಂದು ಕರ್ಕೊಂಡು ಬಂದಿದ್ದೀವಿ, ಅವ್ರ ಪರಿಸ್ಥಿತಿ ಹೆಂಗೆ, ಇವ್ರ ಪರಿಸ್ಥಿತಿ ಹಿಂಗೆ. ಹೆಣ್ಮಕ್ಳು ಈ ಥರ ಎಲ್ಲ ತಪ್ಪು ಹೆಜ್ಜೆಗಳನ್ನ ಇಟ್ಟರೆ ಜೀವನ ಹಾಳಾಗೋಗುತ್ತಲ್ವಣ್ಣ. ಸೊ ಹಂಗನ್ಬಿಟ್ಟು ನೀವು ಮನೆ ಬಿಟ್ಟು ಬಂದಿದ್ದು ತುಂಬಾ ದೊಡ್ಡ ತಪ್ಪಲ್ವಮ್ಮ. ಏನೇ ಇದ್ರೂ ಮನೇಲಿ ಸಮಸ್ಯೆ ಬಗೆಹರಿಸ್ಕೋಬೇಕಲ್ವ ನೀವು? ಹಾಂ, ಬೆಂಗಳೂರಲ್ಲಿ ಯಾರು ಇಲ್ಲ ಅಣ್ಣ, ಹೇಳೋರು ಕೇಳೋರು ನಮ್ಮ ಮನೆಗೆ ಯಾರು ಅಪ್ಪ ಅಮ್ಮ ಇಲ್ವ ನಿಮಗೆ? ಅಣ್ಣ ತಮ್ಮ ಅಂತಂದ್ರೆ ಸಣ್ಣವ್ರು ಅದಾರ ನಮ್ಮ ನೀವು ಸುಳ್ಳು ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಎಷ್ಟು ಜನ ಅಕ್ಕ ತಂಗಿದ್ದೀರೋ? ಅಕ್ಕಂಗಿಯವ್ರು 4 ಮಂದಿ ಇದ್ವಿ ಅಣ್ಣ. ಒಬ್ಬ ದೊಡ್ಡ ಅಕ್ಕ ಉರ್ಲಾಕೊಂಡ್ರು, ಹಿಂಗೆ ಹುಚ್ಚರು ಮದುವೆ ಮಾಡಿಕೊಟ್ಟಿದ್ರು ಅಣ್ಣ. ಹುಚ್ಚರಿಗೆ ಮದುವೆ ಮಾಡ್ಕೊಟ್ಟಿದ್ರು. ನೀವು ಮದುವೆ ಲವ್ ಮ್ಯಾರೇಜಾ ಇಲ್ಲ ಮದುವೆ ಆಗಿದ್ದ ಮನೇಲಿ ಮಾಡಿದ್ದ? ತಾಯಿ ತಂದು ಒಪ್ಪಿದ್ರು ಅಣ್ಣ, ಮದುವೆ ಮಾಡ್ಕೊಟ್ರು. ತಾಯಿ ತಂದೆ ಒಪ್ಪಿ ಮದುವೆ ಮಾಡಿಕೊಟ್ರು. 4 ಜನ ಮಕ್ಕಳನ್ನ ಸುಧಾರಿಸ್ಬೇಕು ನೀವು. ಹಾಂ, ಕಷ್ಟ ಆಗ್ತಿಲ್ವಾ ನಿಮಗೆ 4 ಜನ ಮಕ್ಕಳನ್ನ ಕರ್ಕೊಂಡು ಬಂದಿರೋದು ರೋಡ್ಗೆ? ಕಷ್ಟ ಆಯ್ತೈತೆ ಅಣ್ಣ. ಹಾಂ, ಎಷ್ಟು ಸರಿಯಮ್ಮ ನೀನು? ಯಾವ ಗ್ಯಾರಂಟಿ ಮೇಲೆ ಬೆಂಗಳೂರು 4 ಜನ ಮಕ್ಕಳನ್ನ ಕರ್ಕೊಂಡು ಬಂದಮ್ಮ ನೀನು? ಏನೋ ಗೊತ್ತಿಲ್ಲ ಅಣ್ಣ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಂದ ಧಾರವಾಡ? 400 ಕಿಲೋಮೀಟ್ರು. 400 ಕಿಲೋಮೀಟ್ರಿಂದ ಬಂದಿದೆಯಲ್ಲ ಹೆಂಗಮ್ಮ? ಇಲ್ಲಿ ಯಾರು ಯಾವ ಗ್ಯಾರಂಟಿ ಮೇಲೆ ಬಂದ್ರಿ ಬೆಂಗಳೂರಿಗೆ? ಗೊತ್ತಿಲ್ಲ ಅಣ್ಣ, ಒಟ್ಟು ಬಂದುಬಿಟ್ಟೆ ನಾನು. ಸುಮ್ಮನೆ ಟ್ರೈನ್ ಹತ್ಕೊಂಡು ಬಂದ್ಬಿಟ್ರಿ. ಸ್ನೇಹಿತರೆ, ದಯವಿಟ್ಟು ಇವರಲ್ಲಿ ಇನ್ನೂ ಏನು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಗೆ ಇಷ್ಟು ಮಾಹಿತಿ ನಮಗೆ ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ 4 ಜನ ಮಕ್ಕಳ ಭವಿಷ್ಯ ಪ್ರಶ್ನೆ ಇದು. ಯಾಕಂದರೆ ಇವರು ನಿಜವಾಗ್ಲೂ ಅವ್ರ ಮನೇಲಿ ಏನು ಘಟನೆ ಆಗಿದೆ, ಅವರು ಯಾಕೆ ಮನೆ ಬಿಟ್ಟು ಬಂದಿದ್ದಾರೆ, ಯಾವುದೂ ಕೂಡ ನಮ್ಮಲ್ಲಿ ಮಾಹಿತಿ ಇಲ್ಲ. ಸೊ ನಮಗೆ ಗೊತ್ತಿರೋದಿಷ್ಟೇ, ಬಸ್ ಸ್ಟಾಪಲ್ಲಿದ್ದರು, ಸ್ಟೇಷನಿಗೆ ಕರ್ಕೊಂಡೋದ್ವಿ, ಲೆಟ್ರ್ ಮಾಡಿ ಕರ್ಕೊಂಡು ಬಂದಿದ್ದೀವಿ. ಒಂದು ಆಶ್ರಯ ಕೊಡೋ ಒಂದು ನಿಷ್ಠೆಯಿಂದ ಆಶ್ರಯ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಲೈವ್ನ ಮತ್ತು ವಿಡಿಯೋನ ಮಾಡ್ತಾಯಿದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರ ವಾಸ್ತವ್ಯ, ಅವರ ಮನೆದು ಪರಿಸ್ಥಿತಿ ಏನಾಗಿದೆ, ಯಾಕೆ ಈ ಥರ ಆಗಿದೆ, ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿರ್ತೀರಾ ಇಲ್ಲಿ? ಹಾಂ, ಮತ್ತು ನಾಳೆ ಬೆಳಗ್ಗೆ ಹೋಗಬೇಕು ಅಂದರೆ ಈಗ ನಿಮ್ಮೂರವ್ರನ್ನ ಮನೆಯವ್ರನ್ನ ಕರೆಸ್ತೀನಿ ನಾನು. ಹಾಂ, ಸರಿನಾ? ಏನಮ್ಮ? ಇಲ್ಲ ಇರ್ತೀನಿ. ಫೋನ್ ನಂಬರ್ ಏನಾದ್ರು ಇಟ್ಟಿದ್ದೀರಾ? ಹಾಂ, ನಂಬರ್ ಇಲ್ವಾ? ಅಡ್ರೆಸ್ ಹೇಳಿ ಓಲಿ ಊರ್ದು. ಧಾರವಾಡಲ್ಲಿ ಎಲ್ಲಿ? ಸಿದ್ದೇಶ್ವರ. ಏನು? ಸಿದ್ದೇಶ್ವರ. ಸ್ವಲ್ಪ ಜೋರಾಗಿ ಸ್ವಲ್ಪ ಜೋರ ಮಾತಾಡಮ್ಮ. ಅಲ್ಲಿ ಮಾತಾಡಿದ್ರಲ್ಲ ಹಂಗೆ.
ಸಿದ್ದೇಶ್ವರ ನಗರ ಸಿದ್ದೇಶ್ವರ ನಗರದಲ್ಲಿ ಎಲ್ಲಿ ಅಲ್ಲ ಸಿದ್ದೇಶ್ವರ ನಗರ ಏನು ಅಂದ್ರೆ ಹೆಸರೇನಾದ್ರು ಇಲ್ವಾ ಅಲ್ಲಿ ಲೊಕೇಶನ್ ಹೆಸರು? ಸೋಮೇಶ್ವರ ಗುಡಿ ಅಂತ ಸೋಮೇಶ್ವರ ಗುಡಿ, ಸೋಮೇಶ್ವರ ಗುಡಿ. ಧಾರವಾಡ ಸಿದ್ದೇಶ್ವರ ನಗರ ಸೋಮೇಶ್ವರ ಗುಡಿ ಅಂತೆ. ಸೊ ಅಲ್ಲಿ ಯಾರಾದರೂ ದಯವಿಟ್ಟು ಗೊತ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಅವ್ರ ಫ್ಯಾಮಿಲಿಗೆ ಈ ವಿಡಿಯೋ ತಲುಪಿದ್ರೆ ಅವ್ರು ಬರ್ಬೋದು ಅನ್ನೋ ಉದ್ದೇಶಕ್ಕೆ ಈ ಲೈವ್ ಮಾಡ್ತಾ ಇದ್ದೀವಿ. ಸೊ ಎಲ್ಲೇ ಕಷ್ಟದಲ್ಲಿದ್ದರು, ಎಲ್ಲೇ ನೊಂದಿದ್ರು, ಎಲ್ಲೇ ಕಷ್ಟ ಅಂತ ಅನಾಥವಾಗಿ ಮಲಗ್ತಿದ್ರು ಅಂಥವರ ರಕ್ಷಣೆ ನಮ್ಮೆಲ್ಲರ ಗುರಿ. ಸೊ ನಮ್ಮ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ಆ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂದ್ಬಿಟ್ಟು ನೀವು. ಹಾಂ, ಏನೋ ನಿನ್ನ ಹೆಸರು? ಓಯ್, ಈ ಹೆಸರೇನಾ? ಒಡೆಯಂಗೆ ಬರ್ತಾನೆ ನಾನು. ನಿನ್ನ ಹೆಸರೇನೋ? ಪ್ರಭಾಸು, ಜಗನ್ನಾಥ, ಕೀರ್ತಿ, ನಿನ್ನ ಹೆಸರೇನೋ? ಆಕಾಶ. ಆಕಾಶು. ಯಾವ ಊರು ನಿಮ್ಮದು? ಧಾರವಾಡ. ಏನಕ್ಕೆ ಬಂದ್ರಿ ಬೆಂಗಳೂರಿಗೆ? ನೋಡಪ್ಪ ಆಯ್ತು. ಹಾಂ, ಏನು ನಿಮ್ಮ ಅಪ್ಪಗೆ ನಿಮ್ಮ ಅವ್ವ ಹೊಡೆದ್ರಾ? ಯಾಕೆ ಹೊಡೆದ್ರು? ಯಾಕಪ್ಪ ಹೊಡೆದ್ರು? ಕುಡಿದ್ಬಿಟ್ಟು ಹೊಡೆದ್ರಾ? ದಿನ ಹೊಡಿತಾರಾ? ಚೆನ್ನಾಗಿ ನೋಡ್ಕೊಳಲ್ವ ನಿಮ್ಮನ್ನ? ಸ್ಕೂಲ್ಗೆ ಸ್ಕೂಲ್ ಯಾರು ಹೋಗಲ್ವಾ? ಯಾಕೆ? ಹ? ಊಟ ಮಾಡಿದ್ರ ಬೆಳಿಗ್ಗೆ? ಏನ್ ತಿಂದ್ರಿ? ಪಲಾವ್. ರಾತ್ರಿ ಎಲ್ಲಿ ಮಲಗಿದ್ರಿ? ಎಲ್ಲಿ ಮಲಗಿದ್ರಿ? ಟ್ರೈನಲ್ಲಿ ಮಲಗಿದ್ರಾ? ಬೆಳಿಗ್ಗೆ ಎಲ್ಲಿದ್ರಿ? ಬೆಳಿಗ್ಗೆ ನಿನ್ನ ಹೆಸರೇನಮ್ಮ? ನಿನ್ನ ಹೆಸರೇನು? ಕೀರ್ತಿ. ಏನ್ ತಿಂದಮ್ಮ? ನಿನ್ನ ಹೆಸರೇನು? ಇರೋ ನಿನ್ನ ಹೆಸರೇನು? ಚಿನ್ನ ಬರೋ ಇಲ್ಲಿ. ನಿನ್ನ ಹೆಸರೇನು? ಬನ್ನಿ. ನಿನ್ನ ಹೆಸರೇನು? ಆಯ್ತು, ಹಿಡ್ಕೊಂತ ಬಾ. ಕಿಲಾಡಿ ಇವನು. ಚಡ್ಡಿ ಅಲ್ಲ ನಿಂದು? ಚಡ್ಡಿ ಇಲ್ಲ. ಚಡ್ಡಿ ಯಾರು ಕೊಟ್ಟೆ? ಊಟ ಮಾಡ್ದಮ್ಮ ನೀನು? ಏನು ಊಟ ಮಾಡಿದೆ? ಊಟ ಮಾಡಿಲ್ವಾ? ಯಾಕೆ ಆಯ್ತಲ್ಲ ಮನೆ ಬಿಟ್ಟು ಬರೋದು? ಮಕ್ಕಳು ಭವಿಷ್ಯ ನೋಡ್ಬೇಕಲ್ವಾ ನೀನು? ಈಗ ಮನೆ ಬಿಟ್ಟು ಬಂದ್ಬಿಟ್ಟು ಹಿಂಗೆಲ್ಲ ರೋಡಲ್ಲಿ ಇದ್ರೆ ಬಿಡ್ತಾರಮ್ಮ ರೋಡಲ್ಲಿ? ಮಕ್ಕಳನ್ನ ಹೊಡೆದು ನೀನು ಕಿತ್ಕೊಂಡೋಗಿದ್ರೆ ಏನು ಮಾಡ್ತಿದ್ದೆ ಮಕ್ಕಳನ್ನ? ಊರು ಗೊತ್ತಿಲ್ಲ ಏನಿಲ್ಲ, ನೀನು ಹೊಡೆದ್ಬಿಟ್ಟು ಮಕ್ಕಳನ್ನ ಕಿತ್ಕೊಂಡು ಹೋಗಿದ್ರೆ ಏನಮ್ಮ ಮಾಡ್ತೀಯಾ? ಬಿಟ್ಬಿಡಣ್ಣ, ಎಲ್ಲರೂ ಸಾಯ್ತು. ಎಲ್ಲೋಗಿ ಸಾಯ್ತೀಯಮ್ಮ? ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ದಯವಿಟ್ಟು ಇವ್ರಿಗೊಂದು ಏನಾದರೂ ಒಂದು ಒಳ್ಳೆ ದಾರಿ ತೋರಿಸ್ಬೇಕು, ಜೊತೆಗೆ ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ಬಂದರೆ ಒಂದು ಅವ್ರನ್ನ ಇದು ಮಾಡಬೇಕು, ಮಾತಾಡಿಸಿ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ. ಸೊ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಆಯ್ತು. ಊಟ ಮಾಡೋಣ.